ಪ್ರತಿಯೊಬ್ಬರು ಜೀವನದಲ್ಲಿ ತಮಗೆ ಒಪ್ಪುವಂತಹ ಧರ್ಮದಿಂದ ಶಾಸ್ತ್ರದಿಂದ ಕೆಲಸ ಮಾಡಿದ್ರೆ ಯಶಸ್ವಿ ಆಗುತ್ತಾರೆ ಎಂದು ಶ್ರೀಶೈಲ ಪೀಠದ ಜಗದ್ಗುರುಗಳಾದ ಡಾಕ್ಟರ್ ಚನ್ನಸಿದ್ದರಾಮ ಶಿವಾಚಾರ್ಯ ಅವರು ಹೇಳಿದರು. ಫರೀದಖಾನವಾಡಿಯಲ್ಲಿ ಲಕ್ಷ್ಮೀ ಭವನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜೀವನದಲ್ಲಿ ಸುಖ ದುಃಖ ಎಲ್ಲವನ್ನ ಸಮಾನವಾಗಿ ನೋಡಿ ಒಳ್ಳೆಯ ದಾರಿ ಹಣ ಗಳಿಸುವುದರಿಂದ ಜೊತೆಗೆ ದಾನ ಧರ್ಮದಿಂದ ವ್ಯಕ್ತಿ ನಡೆದರೆ ಅವನು ಮಾಡಿದ ಕೆಲಸಕ್ಕೆ ಕರ್ಮದ ಫಲ ಸಿಗುತ್ತದೆ ಎಂದು ತಿಳಿಸಿದರು. ಇನ್ನು ಫರೀದಖಾನವಾಡಿಗೆ ಬರುವುದು 4ನೇ ಬಾರಿಗೆ. ಆದರೆ ಕಳೆದ ಬಾರಿ ಬಂದಾಗ ಯಾವ ಸ್ಥಳದ ವೇದಿಕೆಯಲ್ಲಿ ಕುಳಿತುಕೊಂಡು ಧರ್ಮ ಸಂದೇಶ ನೀಡಿದ್ದೀವಿ, ಅದೇ ಸ್ಥಳದಲ್ಲಿ ಲಕ್ಷ್ಮೀ ಭವನ ನಿರ್ಮಾಣವಾಗಿದ್ದು ಸಂತೋಷವಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಮಯದಲ್ಲಿ ಜಮಖಂಡಿಯ ಕಲ್ಯಾಣ ಮಠ ಗೌರಿಶಂಕರ್ ಶ್ರೀಗಳು ಹಾಗೂ ನ್ಯಾಯವಾದಿ ರಾಹುಲ್ ಕಟಗೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಹೇಳಿದರು. ಸುರೇಶ್ ಕಟಗೇರಿ, ಮಹಾದೇವ್ ಕಟಗೇರಿ, ಮಹೇಶ್ ಹುಲ್ಲೋಳಿ, ಲಕ್ಷ್ಮಿ ಸೇರಿದಂತೆ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. स्वरूपाय शिष्यानंद प्रदायिने श्री चन्नसिद्धरामाय शिवाय गुरवे नमः. तस्पदये नमस्तके नमः. ओंकार नाद प्रिय हे गणपा साकार वंद. ಈ ಶುಭ ದಿನದ ಸಂದರ್ಭದಲ್ಲಿ ತಿಳಿಸಿಕೊಂಡು ಇವತ್ತು ಫರೀದಖಾನವಾಡಿ ಗ್ರಾಮದಲ್ಲಿ ಈ ಹಿಂದೆ ಹೆಬ್ಬುಳದಿಂದ ಶಿರ್ಸೈಲಕ್ಕೆ ಪಾದಯಾತ್ರೆ ಮುಖಾಂತರ ಸಾಗರೋಪರಲ್ಲಿ ಪಾದಯಾತ್ರೆಯನ್ನ ಸದ್ಗುರುಗಳು ಮಾಡಿದ್ರು. ಆ ಸಂದರ್ಭದಲ್ಲಿ ಫರೀದಖಾನವಾಡಿ ಮುಖಾಂತರ ಹಾದುಹೋಗುವಂತಹ ಒಂದು ಸಂದರ್ಭ ಕೂಡ ಅವ್ರಿಗೆ ಒದಗಿ ಬಂತು. ವಿಶೇಷ ಏನಂದ್ರೆ, ಯಾವ ಸ್ಥಾನದಲ್ಲಿ ಕುಳಿತುಕೊಂಡು ಅವತ್ತಿನ ದಿವಸ ಆಶೀರ್ವಚನ ಮಾಡಿದ್ರಲ್ಲ, ಅದೇ ಸ್ಥಾನದಲ್ಲಿ ಇವತ್ತಿನ ದಿವಸ ಒಂದು ಭವ್ಯವಾದ ಲಕ್ಷ್ಮೀ ಭವನ ನಿರ್ಮಾಣ ಆಗಿದೆ. ಅಂತ ಕಾರ್ಯಕ್ರಮ ಇವತ್ತಿನ ದಿವಸ ನಮ್ಮ ಫರೀದಖಾನವಾಡಿಯಲ್ಲಿ ಜರುಗ್ತಾ ಇದೆ. ಇವತ್ತು ವಿಶೇಷವಾದಂತಹ ದಿನ. ಚಪ್ಪಾಳೆ ಮೂಲಕ ತಾವೆಲ್ಲರೂ ಗೌರವ ಸಮರ್ಪಣೆ ಕಾರ್ಯಕ್ರಮಕ್ಕೆ ಧನ್ಯವಾದ ಅರ್ಪಿಸಬೇಕು. ನಗರ ಈ ಗ್ರಾಮಕ್ಕೆ ಶ್ರೀ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪೀಠದಾರ ಶಿವಾಚಾರ್ಯರ ಆಗಮನ ಆಗಿದೆ. ನೂತನವಾಗಿ ಕಟ್ಟಲ್ಪಟ್ಟಿರ್ತಕ್ಕಂಥ ಲಕ್ಷ್ಮೀ ಭವನದ ಉದ್ಘಾಟನೆ ಕೂಡ ಆಗಿದೆ. ಅಂಥ ಜಗದ್ಗುರು ಮಹಾಸನ್ನಿಧಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರ ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಲ್ಲಿ, ಸಮಸ್ತ ಊರಿನ ನಾಗರಿಕರಲ್ಲಿ, ತಾಯಂದಿರಲ್ಲಿ, ಮಹಾಜನಗಳಲ್ಲಿ ಎಲ್ಲರಲ್ಲಿ ಕೂಡ ಶರಣಾರ್ಥಿಗಳು ಹೇಳ್ತಾರೆ. ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡಗದ್ವಂದೇ ಸೂರ್ಯಮಂಡಲ ಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಭದ್ರಕಾಳಿ ವೀರಭದ್ರೇಶ್ವರ ಮತ್ತು ಕಾಳಸಿದ್ದೇಶ್ವರರನ್ನು ಮನದಲ್ಲಿ ನೆನೆದು ಲಕ್ಷ್ಮೀನಗರದ ಲಕ್ಷ್ಮೀ ಭವನದ ಲೋಕಾರ್ಪಣೆಯ ನಿಮಿತ್ತ ನಡೆದುಕೊಂಡು ಬರ್ತಾ ಇರುವಂತಹ ಈ ಧರ್ಮ ಸಮಾರಂಭದಲ್ಲಿ ಭಕ್ತಿ ಗೀತೆಯನ್ನು, ಧರ್ಮ ಸಂದೇಶವನ್ನು ನೀಡಿರುವಂತಹ ಜಮಖಂಡಿ ಕಲ್ಯಾಣ ಮಠದ ಶ್ರೀಗಳು ಫರೀದಖಾನವಾಡಿಗೆ ಜಗದ್ಗುರುಗಳು ಬರ್ತಾ ಇರೋದು ಮೂರನೇದೋ ನಾಲ್ಕನೇದೋ ಇರಬೇಕು.
ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಬಂದಿದ್ವಿ ಇಲ್ಲಿ. ಸಂಕ್ಷಿಪ್ತ ಧರ್ಮ ಸಂದೇಶವನ್ನು ಕೂಡ ನೀಡುವಂಥ ವ್ಯವಸ್ಥೆ ಆಗಿತ್ತು. ಆ ಸಮಯದಲ್ಲಿ ಎಲ್ಲಿ ಕೂತ್ಕೊಂಡು ಜಗದ್ಗುರುಗಳು ಆಶೀರ್ವಚನ ನೀಡಿದ್ರು, ಯಾವ ಜಾಗ ಅಲ್ಲಿ ವೇದಿಕೆಗೆ ಸಜ್ಜಾಗಿತ್ತೋ ಅದೇ ಜಾಗದೊಳಗೆ ಇವತ್ತೊಂದು ಭವನವನ್ನು ಕಟ್ಟಿ ಆ ಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ ಪುನಃ ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದು ನೋಡಿ ಜಗದ್ಗುರುಗಳವರಿಗೆ ಬಹಳಷ್ಟು ಸಂತೋಷ ಮತ್ತು ಹರ್ಷ ಉಂಟಾಗಿದೆ. ಜಗತ್ತಿನೊಳಗ ಲಕ್ಷ್ಮಿ ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಕಾಂಚನಂ ಕಾರ್ಯಸಿದ್ಧಿ, ಎಲ್ಲರಿಗೂ ಲಕ್ಷ್ಮಿ ಬೇಕು. ಆದ್ರೆ ಲಕ್ಷ್ಮಿ ಕೃಪಾ ಎಲ್ಲರಿಗೂ ಆಗತ್ತೇನೋ ಅಂದ್ರೆ ಆಗಂಗಿಲ್ಲ. ಲಕ್ಷ್ಮಿ ಎಲ್ಲರಿಗೂ ಬೇಕು, ಆದರೆ ಎಲ್ಲರಿಗೂ ಯಥೇಚ್ಛವಾಗಿ ಲಕ್ಷ್ಮಿ ಪ್ರಾಪ್ತಿ ಆಗಂಗಿಲ್ಲ. ಕಾರಣ ಏನು ಅಂದ್ರೆ ಲಕ್ಷ್ಮಿ ಸ್ವಭಾವನ ಚಂಚಲವಾದದ್ದು. ಲಕ್ಷ್ಮಿ ಸ್ವಭಾವ ಚಂಚಲವಾದದ್ದು. ನೀವೆಲ್ಲ ಲಕ್ಷ್ಮಿ ಫೋಟೋ ನೋಡ್ತೀರಿ, ಬಹುತೇಕ ಕುಂತ ಲಕ್ಷ್ಮಿ ಸಿಗೋದು ಕಷ್ಟ. ಲಕ್ಷ್ಮಿ ನಿಂತ್ಕೊಂಡಿರ್ತಾಳ. ಎಲ್ಲಿ ನಿಂತಿರ್ತಾಳ? ಕಮಲದ ಹೂವಿನ ಮೇಲೆ ನಿಂತಿರ್ತಾಳ. ಹೌದಿಲ್ಲ? ಕಮಲ ಎಲ್ಲಿರ್ತದ? ನೀರಿನಾಗ ಇರ್ತೈತಿ. ಇವೆಲ್ಲ ಸಂಕೇತಗಳು. ನೀರಿನ ಸ್ವಭಾವನು ಚಂಚಲ, ನಿಂದ್ರಂಗಿಲ್ಲ, ಹರಿತಾ ಇರ್ತದೆ, ಹೋಗ್ತಾ ಇರ್ತತಿ. ಕಮಲ ಮುಂಜಾನೆ ಅರಳುತ್ತದೆ, ಸಂಜಿಕ ಮುಚ್ಕೊಂಡ್ಬಿಡ್ತದೆ, ಅದು ಚಂಚಲ. ಅದ್ರ ಮೇಲೆ ಲಕ್ಷ್ಮಿ ಕುಂತಿಲ್ಲ, ನಿಂತಾಳ ಅಂದ್ರೆ ಹೋಗಕ್ ತಯಾರಾಗೇ ಬಂದಾಳಂತ. ಯಾವಾಗ ಹೋಗ್ತಾಳು ಗೊತ್ತಿಲ್ಲ. ನಮ್ಮ ಹತ್ರ ಬರಬೇಕು ಅಂದ್ರೆ ಅದಕ್ಕ ಕೇವಲ ಮನೆಯೊಳಗೆ ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಬರಂಗಿಲ್ಲ. ಅದಕ್ಕಾಗಿ ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ, ಯಾವಾಗಲೂ ನಮ್ಮ ದೇಹಕ್ಕ ಮನಸ್ಸಿಗೆ ಒಗ್ಗುವಂತಹ ಶಾಸ್ತ್ರಸಮ್ಮತವಾದ ಧರ್ಮಸಮ್ಮತವಾದ ಕಾಯಕ ಮಾಡ್ತಾ ಇರ್ತೀವಿ. ಕಾಯಕ ಮಾಡ್ತೀವಿ. ದುಡ್ಡು ಒಳ್ಳೆಯದಕ್ಕೆ ವಿನಿಯೋಗ ಆಗಬೇಕು ಅಂದ್ರೆ ಒಳ್ಳೆಯ ಮಾರ್ಗದಿಂದ ಅದನ್ನ ಸಂಪಾದನೆ ಮಾಡಬೇಕು. ಸತ್ಯ ಶುದ್ಧ ಕಾಯಕದಿಂದ ದುಡ್ಡನ್ನು ಸಂಪಾದನೆ ಮಾಡಬೇಕು, ಕಾಯಕ ಮಾಡಬೇಕು. ಆಲಸ್ಯವನ್ನು ನಾವು ಮಾಡಬಾರ್ದು, ಆಲಸ್ಯ ಆಗಬಾರ್ದು. ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರು ಆಗಮಿಸಿದ ತಕ್ಷಣ ಕಾಲು ಹಿಡಿದ ತಕ್ಷಣ ನಮ್ಮ ಗ್ರಾಮಕ್ಕೆ ಪುಷ್ಪ ಪುಷ್ಪಿತರ ಮೇಘರಾಜ ಬರ್ತಾ ಇದ್ದಾನೆ. ಮಳೆ ಬರ್ತಾ ಇದೆ. ಅದ್ಭುತವಾದಂತಹ ಒಬ್ಬ